इदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते हरिः ओं प्राणादेरीशितारम् परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं ಹರಿಃ ಓಂ. ಯಾಜ್ಞವಲ್ಕ್ಯರನ್ನ ಜನಕ ಮಹಾರಾಜನ ಆಸ್ಥಾನದಲ್ಲಿದ್ದಂತಹ ಅನೇಕ ಋಷಿಮುನಿಗಳು ನಾನಾ ಪ್ರಕಾರವಾದಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಪ್ರಶ್ನೆಗಳು, ಅದರಲ್ಲಿ ಅನೇಕ ವಿಷಯಗಳು, ಅದ್ಭುತವಾದ ವಿಷಯಗಳು ಬಂತು. ಭುಜ್ಜು ಬ್ರಾಹ್ಮಣದಲ್ಲಂತೂ ಕೂಡ ನೀವೆಲ್ಲ ಕೇಳಿದ್ದೀರಿ, ಅದ್ಭುತವಾದ ವಿಷಯಗಳು ಬಂತು. ಆ ಭುಜ್ಜು ಬ್ರಾಹ್ಮಣ ಮುಗಿದ ನಂತರದಲ್ಲಿ ಭುಜ್ಜುಗಳು ಸೈಲೆಂಟ್ ಆದ್ರು. ಸೈಲೆಂಟ್ ಆದ್ಮೇಲೆ ಉಷಸ್ತಿ ಚಾಕ್ರಾಯಣರು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾರೆ. ಅಲ್ಲಿಗೆ ಉಷಸ್ತ ಬ್ರಾಹ್ಮಣ ಅಂತ ಭುಜ್ಜು ಬ್ರಾಹ್ಮಣ ಮುಗೀತು. ಹಾಗೆ ಲಯಕಾಲದಲ್ಲಿ ಘನೋದಕ ಸಮುದ್ರ ಹೇಗಿದೆ, ಬ್ರಹ್ಮಾಂಡ ಕಟಾಹ ಎಷ್ಟು ದೊಡ್ಡದಾಗಿದೆ, ತ್ರಿವಿಕ್ರಮದೇವರ ಪಾದದ ಉಗುರು ತಾಕಿ ಎಷ್ಟು ಸಣ್ಣ ರಂಧ್ರಗಳಾಗಿದೆ ಬ್ರಹ್ಮಾಂಡ ಕಟಾಹದಲ್ಲಿ, ಆ ರಂಧ್ರಗಳ ಒಳಗಿನಿಂದ ಗರುಡ ದೇವರು ಕಾಮ ದೇವತೆಯನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ವಿಷಯಗಳನ್ನೆಲ್ಲ ತಿಳ್ಕೊಂಡ್ವಿ ಭುಜ್ಜು ಬ್ರಾಹ್ಮಣದಲ್ಲಿ. ಈಗ ಭಗವಂತನ ಅನೇಕ ವಿಧವಾದ ಲಕ್ಷಣಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ದೇವರ ಲಕ್ಷಣಗಳು ಯಾವುದು ನೋಡಿ. ಇದು ಏನೇನಕ್ಕೋ ಬೇಕಾದ್ರೆ ನಾವು ಉತ್ತರ ಕೊಡಬಹುದು. ಭಗವಂತನ ಲಕ್ಷಣ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡೋದು ಹೇಗೆ? ಕಷ್ಟ, ದೊಡ್ಡ ಜ್ಞಾನಿ ಆಗಿರ್ಬೇಕು ಅದಕ್ಕೆ. ಉಷಸ್ತ ಚಾಕ್ರಾಯಣರು ಯಾಜ್ಞವಲ್ಕ್ಯರನ್ನ ಭಗವಂತನ ಲಕ್ಷಣಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಯಾಜ್ಞವಲ್ಕ್ಯರ ಕೊಟ್ಟ ಉತ್ತರ ನೋಡೋಣ ಅದನ್ನ. ಅಥ ಹೈನಂ ಉಷಸ್ತಶ್ಚಾಕ್ರಾಯಣ ಪಪ್ರಚ್ಛ. ಭುಜ್ಯು ಸೈಲೆಂಟ್ ಆದ್ಮೇಲೆ ಚಾಕ್ರಾಯಣ ಉಷಸ್ತ, ಚಕ್ರ ಅಂತ ಋಷಿಗಳು, ಆ ಚಕ್ರರ ಮಗ ಉಷಸ್ತ, ಆ ಉಷಸ್ತರು ಪ್ರಶ್ನೆ ಮಾಡ್ತಾರೆ ಯಾಜ್ಞವಲ್ಕ್ಯರೇ ಅಂತ. ಯಾಜ್ಞವಲ್ಕ್ಯೇತಿ ಹೋವಾಚ, ಯಾಜ್ಞವಲ್ಕ್ಯರೇ ನನ್ನ ಪ್ರಶ್ನೆ ಉತ್ತರ ಕೊಡ್ರಿ. ಏನ್ ಪ್ರಶ್ನೆ? ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯ ಆತ್ಮ ಸರ್ವಾಂತರಃ ತಮ್ಮೇ ವ್ಯಾಚಕ್ಷ್ವ ಇತಿ. ಚೆನ್ನಾಗಿದೆ ಪ್ರಶ್ನೆ. ಯಾರು ಬೇರೆಯವರ ಸಹಾಯ ಇಲ್ಲದೆ, ಬೇರೆಯವರ ಹೆಲ್ಪ್ ತಗೊಳ್ಳದೆ ಡೈರೆಕ್ಟ್ ಆಗಿ ತನ್ನ ಬಗ್ಗೆ ಯಾರು ತಿಳ್ಕೊಂಡಿದ್ದಾನೆ ಮತ್ತು ಜಗತ್ತಿನ ಎಲ್ಲ ಪದಾರ್ಥಗಳ ಬಗ್ಗೆ ತಾನೇ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿ ಯಾರು ತಿಳ್ಕೊಂಡಿದ್ದಾನೆ, ಯಾರು ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಯಾರು ಸರ್ವ ನಿಯಾಮಕನಾಗಿದ್ದಾನೆ, ಯಾರು ಸರ್ವಶಕ್ತನಾಗಿದ್ದಾನೆ, ಆ ಭಗವಂತನ ಬಗ್ಗೆ ನನಗೆ ಹೇಳಬೇಕು ನೀವು ಅಂತ ಪ್ರಶ್ನೆ. ಉಷಸ್ತ ಚಾಕ್ರಾಯಣರು ಯಾಜ್ಞವಲ್ಕ್ಯರನ್ನ ಮಾಡಿದ ಪ್ರಶ್ನೆ. ಅಂದ್ರೆ ತನ್ನ ಸ್ವರೂಪವನ್ನ ಆಚಾರ್ಯ ಹೇಳ್ತಾರೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಅಂದ್ರೆ ಸಾಕ್ಷಾದೇವ ಅಪರೋಕ್ಷಮತ್ತಿ ಅನುಭವತಿ ಸ್ವರೂಪಂ ಅನ್ಯಚ್ಚ ಸರ್ವಂ ಪಶ್ಯತಿ ಇತಿ ಸಾಕ್ಷಾತ್ ಅಪರೋಕ್ಷಾತ್ ಅಂತ. ಸಾಕ್ಷಾತ್ ಅಪರೋಕ್ಷಾತ್ ಅಂದ್ರೆ ಅರ್ಥ ಏನು? ಆಚಾರ್ಯ ಹೇಳ್ತಾರೆ, ಯಾವ ವ್ಯಕ್ತಿ ಇವಾಗ ನನಗೆ
ನನ್ನ ಸ್ವರೂಪ ಗೊತ್ತಾಗಬೇಕಾದ್ರೆ ಶಾಸ್ತ್ರಾಧ್ಯಯನ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ಗುರುಗಳ ಅನುಗ್ರಹ ಬೇಕು, ಆದೇಶ ಬೇಕು, ಸಾವಿರಾರಿದೆ. ನಿಮಗೆ ನಿಮ್ಮ ಸ್ವರೂಪ ಜ್ಞಾನ ಗೊತ್ತಾಗಬೇಕಾದ್ರೆ ಇಷ್ಟೆಲ್ಲ ಪ್ರೊಸೆಸ್ ಇದೆ. ಆದ್ರೆ ಭಗವಂತನಿಗೆ ತನ್ನ ಸ್ವರೂಪ ತಿಳ್ಕೊಳ್ಳಿಕ್ಕಿದ್ ಯಾವುದು ಬೇಕಾಗಿಲ್ಲ. ಅವನ ಸ್ವಂತ ಅನುಭವ ಅದು. ತನ್ನ ಸ್ವರೂಪದ ಬಗ್ಗೆಯೂ ಚೆನ್ನಾಗಿ ತಿಳ್ಕೊಳ್ತಾನೆ, ಪ್ರಪಂಚದ ಎಲ್ಲ ಪದಾರ್ಥಗಳ ಬಗ್ಗೆಯೂ ಡೈರೆಕ್ಟ್ ಆಗಿ ತಿಳ್ಕೊಳ್ತಾನೆ. ಅಂಥ ಭಗವಂತನಿಗೆ ಸಾಕ್ಷಾತ್ ಪರೋಕ್ಷಾತ್ ಅಂತ ಹೆಸರು. ಸಾಕ್ಷಾತ್ ಪರೋಕ್ಷ ಅಂತ ಭಗವಂತನ ಹೆಸರು. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ರಿ, ಅಪರೋಕ್ಷೇಣ ಪಶ್ಯತಾಮಪ್ಯನ್ಯೇಷಾಂ ಭಗವತ್ ಪ್ರಸಾದಾದೇವ ದರ್ಶನಂ ಭವತಿ ನ ಭಗವತೋ ಅನ್ಯಾಪೇಕ್ಷಯೇತಿ ಸಾಕ್ಷಾದಿತಿ ವಿಶೇಷಣಂ. ಈಗ ನಮ್ಮ ಸ್ವರೂಪವನ್ನು ನಾವು ನೋಡ್ತೀವಿ, ಬೇರೆ ಪದಾರ್ಥಗಳನ್ನು ಅಪರೋಕ್ಷದಿಂದ ನಮ್ಮ ಸ್ವರೂಪ ನಾವು ನೋಡ್ತೀವಿ. ನಾಳೆ ಒಂದ್ ದಿವಸ ಸಕಲ ಪದಾರ್ಥಗಳ ಜ್ಞಾನವೂ ನಮಗಾಗತ್ತೆ. ನಮಗೂ ದೇವ್ರಿಗೆ ಏನು ವ್ಯತ್ಯಾಸ? ದೇವರೂ ನೋಡ್ತಾನೆ, ನಾವು ನೋಡ್ತೀವಿ. ತನ್ನ ಸ್ವರೂಪ ಜ್ಞಾನ ದೇವರಿಗೂ ಇದೆ. ನಾಳೆ ಮೋಕ್ಷದಲ್ಲಿ ನಮ್ಮ ಸ್ವರೂಪ ಜ್ಞಾನ ನಮಗೂ ಆಗತ್ತೆ. ಪ್ರಪಂಚದ ಬಗ್ಗೆ ಸಮಗ್ರವಾದ ಜ್ಞಾನ ಭಗವಂತನಿಗಿದೆ. ನಾಳೆ ಒಂದ್ ದಿವಸ ನಮಗೂ ಆಗತ್ತೆ. ಹಾಗಿರುವಾಗ ನಮಗೂ ಭಗವಂತನಿಗೆ ಏನು ವ್ಯತ್ಯಾಸ ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ನಮಗೆ ಇದೆಲ್ಲ ಬರುವುದು ಭಗವಂತನ ಪ್ರಸಾದದಿಂದ. ನಮ್ಮ ಸ್ವರೂಪ ನಮಗ್ ಗೊತ್ತಾಗೋದು, ನಾವು ಪ್ರಪಂಚದ ಎಲ್ಲ ಪದಾರ್ಥಗಳನ್ನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ಭಗವಂತನ ಅನುಗ್ರಹದಿಂದ. ಅಷ್ಟೇ ಪ್ರಧಾನ ಉದಾಹರಣೆ. ನಾವು ಎಲ್ಲವನ್ನ ನೋಡೋದು ಹೇಗೆ? ಭಗವದ್ ಅನುಗ್ರಹದಿಂದ. ಆದ್ರೆ ಭಗವಂತ ಹೇಗೆ ನೋಡ್ತಾನೆ? ಉತ್ತರ ಕೊಡಿ. ಅವನಿಗೆ ಯಾರ ಅನುಗ್ರಹವೂ ಬೇಡ. ಅಪರೋಕ್ಷಾತ್ ಅಂತ ಏನಾದ್ರೂ ವಿಶೇಷಣ ಹಾಕಿದ್ರೆ ನಮಗೂ ಭಗವಂತನಿಗೆ ಏನು ವ್ಯತ್ಯಾಸ ಅಂತ ಅನ್ಸಿರೋದು. ಆದ್ರೆ ಉಪನಿಷತ್ತು ಸಾಕ್ಷಾತ್ ಅಪರೋಕ್ಷಾತ್ ಅಂತ ಹಾಕಿದೆ. ನಮಗೆ ಭಗವಂತನ ಅನುಗ್ರಹ ಪ್ರಸಾದ ಬೇಕು. ಆದ್ರೆ ಭಗವಂತನಿಗೆ ಯಾರ ಅನುಗ್ರಹ ಯಾರ ಪ್ರಸಾದ ಬೇಡ ಅನ್ನೋದನ್ನ ತೋರಿಸಲಿಕ್ಕಾಗಿ ಮಂತ್ರದಲ್ಲಿ ಅಪರೋಕ್ಷಾತ್ ಎನ್ನುವ ಪದಕ್ಕೆ ಸಾಕ್ಷಾತ್ ಎಂಬ ವಿಶೇಷಣ ಕೊಟ್ಟಿದ್ದಾರೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್. ವೈಭವ ನೋಡಿ ಹೇಗಿದೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್. ಚೆನ್ನಾಗಿದೆ ನೋಡಿ. ಅನನ್ಯಾಪೇಕ್ಷಸ್ಯಾಪಿ ಅಪೂರ್ಣತ್ವಂ ಭವತಿ ಇತ್ಯತೋ ಬ್ರಹ್ಮೇತಿ. ಯಾರು ಪರಿಪೂರ್ಣನಾಗಿದ್ದಾನೋ ಅಂತ ಇನ್ನೊಂದು ಕ್ವಶನ್. ಭಗವಂತನ ಬಗ್ಗೆ ಹೇಳಿ ಎನ್ನುವಾಗ ಯಾರು ಪರಿಪೂರ್ಣನೋ ಅಂತ ಭಗವಂತನ ಬಗ್ಗೆ ಹೇಳಿ ಅಂತ. ಈಗ ನನಗೆ ಪರಾವಲಂಬನೆ ಇಲ್ಲ. ಪರಾವಲಂಬನ ಅಂದ್ರೆ ಬೇರೆಯವರನ್ನು ಡಿಪೆಂಡ್ ಮಾಡ್ಕೊಂಡ್ರೆ ಇಂಡಿಪೆಂಡೆಂಟ್. ನಾನು ಇಂಡಿಪೆಂಡೆಂಟ್ ಆದ ಮಾತ್ರಕ್ಕೆ ನಾನು ಪರಿಪೂರ್ಣ ಆಗ್ಬೇಕು ಅಂತ ನಿಯಮ ಇಲ್ಲ. ನನ್ನ ಹಣ ನಾನು ಸಂಪಾದನೆ ಮಾಡ್ತೀನಿ, ನನ್ನ ಊಟ ನಾನು ಮಾಡ್ತೀನಿ, ನನ್ನ ಬಟ್ಟೆ ನಾನು ಹಾಕೊಳ್ತೀನಿ ಎಂದು ಮಾತ್ರಕ್ಕೆ ಐ ಆಮ್ ನಾಟ್ ಎನ್ ಇಂಡಿಪೆಂಡೆಂಟ್ ಪರ್ಸನಾಲಿಟಿ. ಅಲ್ವಾ? ನಮ್ ಕೆಲಸ ನಾವೇ ಮಾಡ್ತೀವಿ ಇಂದ್ ಮಾತ್ರಕ್ಕೆ ಮೃತಾಚಾರ್ಯ ಪರಿಪೂರ್ಣ ವ್ಯಕ್ತಿ ಅಂತ ಯಾರಾದ್ರೂ ಹೇಳ್ತಾರಾ? ಚಾನ್ಸೇ ಇಲ್ಲ. ಆದ್ದರಿಂದ ಭಗವಂತ ಸರ್ವೋತ್ತಮನಾದ ಮಾತ್ರಕ್ಕೆ ಪರಿಪೂರ್ಣ ಆಗ್ಬೇಕು ಅಂತ ನಿಯಮ ಇದೆಯೇನ್ರಿ? ಅವನಿಗೆ ಯಾರ ಅನುಗ್ರಹವೂ ಬೇಡ, ಯಾರ ಪ್ರಸಾದವೂ ಬೇಡ. ಆದ್ರೆ ಭಗವಂತ ಪರಿಪೂರ್ಣ ಯಾಕಾಗಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ ಬ್ರಹ್ಮ ಅಂತ ಉತ್ತರ ಕೊಟ್ರು. ಬ್ರಹ್ಮ ಶಬ್ದದ ಅರ್ಥ ಏನು ಗೊತ್ತಾ? ಪೂರ್ಣ ಅಂತ ಅರ್ಥ. ಚೆನ್ನಾಗಿದೆ ನೋಡಿ. ಇಂಡಿಪೆಂಡೆಂಟ್ ಆಗಿರತಕ್ಕಂತಹ ವ್ಯಕ್ತಿ ಪೂರ್ಣ ಆಗಬೇಕು ಅಂತ ನಿಯಮ ಇಲ್ಲ ಅಂತ ಹೇಳಿದ್ರೆ ಉಪನಿಷತ್ತಿನಲ್ಲಿ ಬ್ರಹ್ಮಯಾತ್ಮ ಅಂತ ಹೇಳಿಬಿಟ್ರಲ್ಲಿ. ಬ್ರಹ್ಮ ಅನ್ನುವ ಶಬ್ದ ಪ್ರಯೋಗ ಮಾಡಿದೆ ಉಪನಿಷತ್ತು. ಬ್ರಹ್ಮ ಎನ್ನುವ ಶಬ್ದವನ್ನ ಪ್ರಯೋಗ ಮಾಡುವುದರ ಸಾರ್ಥಕ್ಯ ಏನು ಅಂತಂದ್ರೆ ಬ್ರಹ್ಮಾಸೌ ಗುಣಪೂರ್ಣತ್ವಾತ್. ಭಗವಂತನಿಗೆ ಬ್ರಹ್ಮ ಶಬ್ದ ವಾಚ್ಯತ್ವ ಯಾಕೆ ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ದರಿಂದ ಭಗವಂತ ಬ್ರಹ್ಮ. ಆದ್ದರಿಂದ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಸರ್ವಾಂತರ್ಯಾಮಿಯಾಗಿ ಯಾರ ಅಪೇಕ್ಷೆಯೂ ಇಲ್ಲದೆ ತನ್ನನ್ನೂ ಜಗತ್ತನ್ನೂ ತಿಳಿದುಕೊಳ್ಳುವ ಭಗವಂತನ ಬಗ್ಗೆ ನನಗೆ ಹೇಳ್ರಿ ಅಂತ ಪ್ರಶ್ನೆ.
ಅದಕ್ಕೆ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ ಏನ್ ಗೊತ್ತಾ? ಏಷತೆ ಆತ್ಮ ಸರ್ವಾಂತರಃ. ಚೆನ್ನಾಗಿದೆ ನೋಡಿ. ಏಷತೆ ಆತ್ಮ ಸರ್ವಾಂತರಃ. ತೇ ಆತ್ಮ, ನಿನ್ನ ಆತ್ಮನೇ ಸರ್ವಾಂತರ ನಿಯಾಮಕ, ನಿನ್ನ ಆತ್ಮವೇ. ಈಗ ಅನುವಾದ ಮಾಡಿಬಿಟ್ರೆ ಆಗೋಯ್ತು. ಏಷಃ ತೇ ಆತ್ಮ ಸರ್ವಾಂತರಃ. ಆತ್ಮ ಅಂದ್ರೆ ನಿಯಾಮಕ ಅಂತ ಅರ್ಥ. ನಿನ್ನ ನಿಯಾಮಕನಾಗಿರತಕ್ಕ ಸರ್ವ ಶಕ್ತಿ ಸಂಪನ್ನನಾದ ಭಗವಂತ ಇವನೇ ಅಪ್ಪ. ಏಷಃ, ಇವನೇ ಇವನೇ. ಯಾರವನು? ಚೆನ್ನಾಗಿದೆ ನೋಡಿ. ಆ ಭಗವಂತನ ಬಗ್ಗೆ ಹೇಳ್ರಿ ಅಂತಂದ್ರೆ ಆ ಸರ್ವಾಂತರನಾಗಿರತಕ್ಕಂತಹ ಸರ್ವ ನಿಯಾಮಕನಾದ ಭಗವಂತ ಇವನೇ ಅಂದ್ಬಿಟ್ರು. ಇವನು ಅಂದ್ರೆ ಯಾರು? ಈ ಕಣ್ಣಿಗೆ ಕಾಣೋ ಇವನು ಅಂದ್ರೆ ಯಾರು? ನಾನೇ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಕಣ್ಣಿಗೆ ಕಾಣಿಸುವಂತಹ ಇವನು ಅಂದ್ರೆ ಯಾರು? ಇವನೇ ಬಾರೋ ಇಲ್ಲಿ ಅಂತಂದ್ರೆ ನಾನೇ ಬರ್ತೀನಿ. ನನ್ನ ಅಂತರ್ಯಾಮಿನ್ ಕರಿತಾ ಇದ್ದಾನೆ ಅಂತ ಯಾರು ಹೇಳಲ್ಲ. ಆದ್ದರಿಂದ ಅಭೇದ ವ್ಯವಹಾರ ಯಾಜ್ಞವಲ್ಕ್ಯರು ಅಭೇದವನ್ನು ಹೇಳಿಬಿಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ. ಜೀವಬ್ರಹ್ಮರಿಗೆ ಅಭೇದ ಅಂತನ್ನೋದು ಬಂದು ಬಿಟ್ಟಿತು. ಹೇಳ್ತಾರೆ ಆಚಾರ್ಯ ಭಾಷ್ಯದಲ್ಲಿ, ಆತ್ಮ ಅನ್ನೋ ಶಬ್ದ ಪ್ರಯೋಗ ಮಾಡಿದಾರಲ್ಲಪ್ಪ, ಆತ್ಮ ಶಬ್ದ ವಾಚ್ಯತ್ವ ಅನ್ನೋದು ಜೀವರಿಗೆ ಮುಖ್ಯವಾಗಿದೆಯೇನಪ್ಪ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಆತ್ಮಶಬ್ದ ವಾಚ್ಯತ್ವ ಅಂತನ್ನೋದು ಜೀವರಿಗೆ ಪ್ರಧಾನವಾಗಿ ಇಲ್ಲ. ಅನಾತ್ಮೇತಿ ಸತಾಮತಂ ಅನಾತ್ಮನ್ಯಾಪ್ತ ಆತ್ಮಶಬ್ದಸ್ತು ಸೋಪಚಾರ ಪ್ರಯುಜ್ಯತೆ. ಅನಾತ್ಮರು ನಾವು, ಸರ್ವನಿಯಾಮಕನಾದವನು ಭಗವಂತ. ಅನಾತ್ಮರನ್ನ ಆತ್ಮ ಅಂತ ಸುಮ್ಮನೆ ಕರೆಯೋದಷ್ಟೇ. ಅನ್ಯೇಷಾಂ ನಿಯಂತೃತ್ವಂಚ ಅಸ್ತೀತ್ಯತ ಆತ್ಮ. ಪರಮಾತ್ಮ ಜೀವನಲ್ಲ, ತನಗಿಂತ ಭಿನ್ನರಾಗಿರತಕ್ಕ ಜೀವರು ಅಂತ ಯಾರಿದ್ದಾರೆ ಆ ಜೀವರಿಗೆ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಆತ್ಮ ಅನ್ನುವ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ನಿಯಾಮಕ ಅಂತ ಅರ್ಥ. ಸರಿ, ಈಗ ಭಗವಂತ ನಮ್ಮನ್ನ ನಿಯಮನ ಮಾಡ್ತಾ ಇದ್ದಾನೆ. ಆ ಭಗವಂತನ ನಿಯಮನ ಮಾಡೋರು ಯಾರು? ಪ್ರಶ್ನೆ ಬರುತ್ತಲ್ಲ. ನನ್ನನ್ನೇನೋ ದೇವ್ರ ನಿಯಮನ ಮಾಡ್ತಾನ್ರಿ, ಆ ದೇವ್ರನ್ನ ನಿಯಮನ ಮಾಡೋದು ಯಾರ್ರಿ ಅನ್ನೋ ಪ್ರಶ್ನೆ ಬಂದ್ರೆ ಹಾಗೆ ಹುಚ್ಚುಚ್ಚಾಗಿ ಪ್ರಶ್ನೆ ಇಲ್ಲ. ಅನ್ಯ ನಿಯಂತೃತ್ವೇಪಿ ಅನ್ಯಾಪೇಕ್ಷಾ ನಾಸ್ತೀತ್ಯತ ಸರ್ವಾಂತರಃ ಅಂತ. ನಮ್ಮನ್ನ ನಿಯಮನ ಮಾಡುವ ಭಗವಂತನನ್ನ ನಿಯಮನ ಮಾಡೋರು ಯಾರು ಲೋಕದಲ್ಲಿ ಇಲ್ಲ. ಆದ್ದರಿಂದ ಏಷತೆ ಆತ್ಮ ಸರ್ವಾಂತರಃ. ಸರ್ವಾಂತರಃ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಇಲ್ಲಿ. ಸರ್ವಾಂತರ ಅಂದ್ರೆ ಭಗವಂತನ ನಿಯಾಮಕತ್ವ ಅಂತನ್ನುವುದು ಪರಾಧೀನವಲ್ಲ. ಭಗವಂತ ನಮ್ಮನ್ನ ನಿಯಮನ ಮಾಡುವುದು ಬೇರೆಯವರಿಂದ ನಿಯಮ್ಯನಾಗಿ ನಮ್ಮ ನಿಯಾಮಕ ಭಗವಂತ ಅಲ್ಲ. ಭಗವಂತನನ್ನ ಬೇರೆ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ. ಬೇರೆಯವರ ಕಂಟ್ರೋಲ್ ಅಲ್ಲಿರತಕ್ಕ ಭಗವಂತ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಲ್ಲ. ಆತ್ಮ ಅಂದ್ರೆ ನಿಯಾಮಕ ಅಂತ ಅರ್ಥ ಆಯ್ತು. ಆದ್ರೆ ಅವನನ್ನ ಕಂಟ್ರೋಲ್ ಮಾಡತಕ್ಕಂಥವ್ರು ಯಾರೋ ಒಬ್ರು ಇದಾರಲ್ಲ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅನ್ನುವ ಶಬ್ದ ಸರ್ವಾಂತರಃ ಅಂತ. ಸರ್ವಂ ಸಾಮರ್ಥ್ಯಂ ಸ್ವಾಂತರೇ ವಾಸ್ತಿ. ಎಷ್ಟು ಅದ್ಭುತ ನೋಡಿ. ಎಲ್ಲ ಎಲ್ಲ ಸಾಮರ್ಥ್ಯವೂ ಭಗವಂತನೊಳಗೆ ಇದೆ. ಬೇರೆಯವರ ಅಪೇಕ್ಷೆ ಭಗವಂತನಿಗೆ ಒಂದು ಸ್ವಲ್ಪವೂ ಇಲ್ಲ. ಬೇರೆಯವರ ಅಪೇಕ್ಷೆ ಭಗವಂತನಿಗೆ ಸ್ವಲ್ಪವೂ ಇಲ್ಲ. ಆದ್ದರಿಂದ ಅವನು ಸರ್ವಾಂತರ. ಕೆಲವರು ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ, ದೇವರು ಯಾರು ಅಂದ್ರೆ ನೀನೇ ದೇವರು ಒಂದು ಉತ್ತರ ಕೊಟ್ರಲ್ಲ. ಆದ್ದರಿಂದ ಉಶಸ್ತರಿಗೆ ಪ್ರಶ್ನೆ ಕೇಳಿದ ಉಶಸ್ತ ಚಾಕ್ರಾಯಣರಿಗೂ ಅಭೇದ ಅಂತನ್ನೋ ತಲೆ ಒಳಗಿದೆ. ಉತ್ತರ ಕೊಟ್ಟ ಯಾಜ್ಞವಲ್ಕ್ಯರಿಗೂ ಅದ್ವೈತವೇ ತಲೆ ಒಳಗಿದೆ ಅಂತಂದ್ರೆ ಉಪನಿಷತ್ ಹೇಳ್ತು ತೇ ಆತ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಜೀವೇಶ್ವರ ಭೇದ ನಿವೃತ್ತಿಯರ್ಥಂ ತೇ ಆತ್ಮೇತಿ.
ಏಷತೆ ಆತ್ಮ ಸರ್ವಾಂತರ. ಜೀವೇಶ್ವರ ಅಭೇದವನ್ನ, ಜೀವಬ್ರಹ್ಮರಿಗೆ ಐಕ್ಯ ಅನ್ನೋದಿದೆ. ಆದ್ದರಿಂದ ಯಾಜ್ಞವಲ್ಕ್ಯರು ಉಶಸ್ತ ಚಾಕ್ರಾಯಣರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಾಗ ನೀನೇ ಬ್ರಹ್ಮ ಅಂತ ಉತ್ತರ ಕೊಟ್ರು ಅಂತ ಭ್ರಾಂತಿ ಬರುತ್ತೆ. ಭ್ರಾಂತಿ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ ತೇ ಆತ್ಮ, ತೇ ನಿನ್ನ, ಆತ್ಮ ನಿಯಾಮಕ, ನಿನ್ನ ನಿಯಾಮಕನ ಯಾರಿದ್ದಾರೋ ಅವನೇ ಸರ್ವಗುಣ ಪರಿಪೂರ್ಣನಾದ ಭಗವಂತ. ಸಾಕ್ಷಾತ್ ಅಪರೋಕ್ಷಾತ್ ಅಂತ ಭಗವಂತನಿಗೂ ಜೀವರಿಗೂ ಭೇದ ಹೇಳೇ ಇದೆ. ಸಾಕ್ಷಾತ್ ಅಪರೋಕ್ಷ, ನಾವು ಅಪರೋಕ್ಷ ಜ್ಞಾನವನ್ನ ಪಡೆದು ಎಲ್ಲವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ಬಂದರೂ ಕೂಡ ನಮಗೆ ಭಗವಂತನ ಪ್ರಸಾದದಿಂದ ಬರಬೇಕು. ಒಬ್ಬರ ಪ್ರಸಾದ ಪಡೆಯೋದು, ಪ್ರಸಾದ ಅನುಗ್ರಹ ಮಾಡೋನು, ಅನುಗ್ರಹ ಪಡೆಯೋರು ಇಬ್ರು ಒಂದೇ ಅಲ್ವಲ್ರಿ? ಅಭಿಷೇಕ ಮಾಡಿಸ್ಕೊಳ್ಳೋ ದೇವ್ರು, ಅಭಿಷೇಕ ಮಾಡುವ ಭಕ್ತ ಇಬ್ರು ಒಬ್ಬರೇ ಆಗ್ಬಿಡ್ತಾರ? ಇಲ್ವಲ್ಲ. ಜೀವ ಬ್ರಹ್ಮ ಭೇದ ಅಂತನ್ನೋದು ಸ್ಪಷ್ಟ. ಸಾಕ್ಷಾದಪರೋಕ್ಷತ್ವಾದಿ ಗುಣೈರೈವ ಭೇದೇ ಸಿದ್ಧೇಪಿ. ಸಾಕ್ಷಾದಪರೋಕ್ಷಾತ್ ಸ್ವತಃ ತನ್ನನ್ನು ಜಗತ್ತಿನ ಸಕಲವನ್ನೂ ತಿಳಿಯುವ ಸಾಮರ್ಥ್ಯ ಭಗವಂತನಿಗಿದೆ ಅಂತ ಹೇಳಿರೋದ್ರಿಂದಲೇ ನಮಗ ಸಾಮರ್ಥ್ಯ ಇಲ್ಲ ಅಂತ ಗೊತ್ತಾಯ್ತು. ಆದ್ದರಿಂದ ನಾನು ಬೇರೆ ದೇವ್ರು ಬೇರೆ ಅಂತ ಗೊತ್ತಾಯ್ತು. ಹಾಗಿರುವಾಗ ಭೇದವನ್ನ ಹೇಳಿರುವಾಗ ಜೀವಬ್ರಹ್ಮರಿಗೆ ಇಲ್ಲಿ ಮತ್ತೆ ಜೀವಬ್ರಹ್ಮರ ಭೇದವನ್ನ ನೀವು ಸಮರ್ಥನೆ ಮಾಡ್ತಾ ಇದ್ರೆ ಹೇಳಿದ್ದನ್ನೇ ಹೇಳ್ದಂಗ ಆಯ್ತಲ್ರಿ ಮಧ್ವಾಚಾರ್ಯರೇ ಅಂದ್ರೆ ಉತ್ತರ ಕೊಡ್ತಾರ ಆಚಾರ್ಯ, ಇಲ್ಲಪ್ಪ. ಮಾಯಾವಾದಿಗಳಲ್ಲಿ ವ್ಯಾವಹಾರಿಕ ಪಾರಮಾರ್ಥಿಕ ಅಂತೆಲ್ಲ ಇದೆ. ಇವಾಗ ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂಥದ್ದು, ನಮ್ಮಲ್ಲಿ ಏನೂ ಇಲ್ಲದೆ ಇರುವಂಥದ್ದು, ಇದು ವ್ಯಾವಹಾರಿಕ. ಈಗ ದೇವರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ನನ್ನಲ್ಲೇನೂ ಇಲ್ಲ, ಇದು ಅಜ್ಞಾನ ಕಾಲದಲ್ಲಿ, ಇದು ವ್ಯಾವಹಾರಿಕ ಸತ್ಯ. ಆದ್ರೆ ಪಾರಮಾರ್ಥಿಕವಾಗಿ ನಾವೆಲ್ಲ ಒಂದೇ, ಅಭೇದವೇ ಇದೆ ಅಂತ ಅವ್ರೇನಾದ್ರೂ ಮಧ್ಯದಲ್ಲಿ ಮಾತಾಡ್ಬಿಟ್ರೆ ಅದಕ್ಕೆ ಬಂದ ಉತ್ತರ ತೇ ಆತ್ಮ ಅಂತ, ನಿನ್ನ ಆತ್ಮ, ನಿನ್ನ ನಿಯಾಮಕ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ನಾವು ಕೇಳಿದ ಪ್ರಶ್ನೆ, ಅಲ್ರಿ ನಿಯಾಮಕತ್ವನು ವ್ಯಾವಹಾರಿಕ ಯಾಕೆ ಆಗ್ಬಾರ್ದು? ಭಗವಂತ ನಿಯಾಮಕ ಅಂದ್ರೆ ಆ ನಿಯಾಮಕತ್ವವೂ ಕೂಡ ವ್ಯವಹಾರವೇ ಯಾಕೆ ಬರಬಾರದು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ತತ್ರ ಪ್ರಧಾನ ತಾತ್ಪರ್ಯ ಜ್ಞಾಪನಾರ್ಥಂ ಪುನಃ ಪುನರಭ್ಯಾಸ. ತೇ ಆತ್ಮ ಸರ್ವಾಂತರ, ತೇ ಆತ್ಮ ಸರ್ವಾಂತರ, ತೇ ಆತ್ಮ ಸರ್ವಾಂತರ ಅಂತ 25 ಸಲ ಹೇಳ್ತಾರೆ ಇಲ್ಲಿ. ಮತ್ತೆ 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 ಹೇಳ್ತಾರೆ. ಮತ್ತೆ ಮತ್ತೆ ವೇದದಲ್ಲಿ ಹೇಳುವ ಉದ್ದೇಶ ಏನು ಅಂದ್ರೆ ಜೀವಬ್ರಹ್ಮರ ಭೇದವನ್ನ ಹೇಳೋದಕ್ಕೇ ವೇದ ಹೊರಟಿರುವಂಥದ್ದು, ಬಿಟ್ರೆ ಜೀವಬ್ರಹ್ಮರ ಐಕ್ಯವನ್ನ ಪ್ರತಿಪಾದನೆ ಮಾಡುವಲ್ಲಿ ವೇದಕ್ಕೆ ತಾತ್ಪರ್ಯ ಇಲ್ಲ. ಜೀವೇಶ್ವರ ಭೇದ ಅಂತನ್ನೋದು ವ್ಯಾವಹಾರಿಕವಲ್ಲ, ಕಿಂತು ಅದು ಪಾರಮಾರ್ಥಿಕ ಅನ್ನೋದನ್ನ ಹೇಳಲಿಕ್ಕಾಗಿಯೇ ಏಷತೆ ಆತ್ಮ ಸರ್ವಾಂತರ ಅಂತ ಮತ್ತೆ 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 ತಿಳಿಸಿಕೊಡ್ತಾ ಇದ್ದಾರೆ ಯಾಜ್ಞವಲ್ಕ್ಯರು. ಎಲ್ಲಿದ್ದಾನೆ ದೇವ್ರು ಅಂದ್ರೆ ನಿನ್ನ ನಿಯಾಮಕನೇ ಭಗವಂತ ಅಂತಂದ್ಬಿಟ್ರು. ಅದಕ್ಕೆ ಪ್ರಶ್ನೆ, ಕಥಮೋ ಯಾಜ್ಞವಲ್ಕ್ಯ ಸರ್ವಾಂತರ, ಯಾರಪ್ಪ ಅವನು ಸರ್ವ ನಿಯಾಮಕನಾದ ಭಗವಂತ? ಯಾರ್ರೀ ಯಾಜ್ಞವಲ್ಕ್ಯರೇ? ನಿನ್ನ ನಿಯಾಮಕ ಅನ್ಬಿಟ್ರಲ್ಲ, ಯಾರ್ರೀ ಅವನು ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಯಾಜ್ಞವಲ್ಕ್ಯರು. ಯಃ ಪ್ರಾಣೇನ ಪ್ರಾಣಿತಿ ಸತೇ ಆತ್ಮ ಸರ್ವಾಂತರ, ಯೋ ಅಪಾನೇನ ಅಪಾನಿತಿ ಸತೇ ಆತ್ಮ ಸರ್ವಾಂತರ, ಯೋ ವ್ಯಾನೇನ ವ್ಯಾನಿತಿ ಸತೇ ಆತ್ಮ ಸರ್ವಾಂತರ, ಯ ಉದಾನೇನ ಉದಾನಿತಿ ಸತೇ ಆತ್ಮ ಸರ್ವಾಂತರ, ಏಷತೆ ಆತ್ಮ ಸರ್ವಾಂತರ. ಯಾರು? ಮುಖ್ಯ ಪ್ರಾಣದೇವರ 5 ರೂಪ ಇದೆ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಹೇಳಿ. ಯಾವ ಭಗವಂತ ಪ್ರಾಣನಾಮಕರಾದ ವಾಯುದೇವರ ಮೂಲಕ ಜಗತ್ತಿಗೆ ಉಸಿರಾಡಿಸ್ತಾ ಇದ್ದಾನೋ ಅಂತಹ ಪ್ರಾಣ ನಿಯಾಮಕನಾದ ಭಗವಂತನೇ ನಿನ್ನ ನಿಯಾಮಕ. ಯಾರು ಅಪಾನ ನಾಮಕರಾದ ಪ್ರಾಣದೇವರ ಮೂಲಕ ಮಲ ವಿಸರ್ಜನಾದಿಗಳನ್ನ ಮಾಡಿಸ್ತಾ ಇದ್ದಾನೋ ಅಂತಹ ಅಪಾನ ವಾಯು ನಿಯಾಮಕನಾದ ಭಗವಂತನೇ ನಿನ್ನ ನಿಯಾಮಕ.
ಯಾರು ವ್ಯಾನನಾಮಕರಾದ ವಾಯುದೇವರ ಮೂಲಕ ಶರೀರದಲ್ಲಿ ನಾವು ಊಟ ಮಾಡಿದ ಅನ್ನವನ್ನ ಕೈಗೆ, ಕಾಲಿಗೆ, ತಲೆಗೆ, ಹೊಟ್ಟೆಗೆ ಸರಿಯಾಗಿ ಸೇರಿಸ್ತಾ ಇದ್ದಾನೋ ಅಂತಹ ವ್ಯಾನನಾಮಕರಾದ ವಾಯುದೇವರನ್ನ ನಿಯಮನ ಮಾಡುವ ವ್ಯಾನ ನಿಯಾಮಕನೇ ನಿನ್ನ ನಿಯಾಮಕ. ಯಾರು ಉದಾನ ನಾಮಕ ವಾಯುದೇವರ ಮೂಲಕ ಪ್ರಾಣವನ್ನ ಊರ್ಧ್ವಮುಖವನ್ನಾಗಿ ಮೇಲೆ 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 ಬರುವಂತೆ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾನೋ ಅಂತಹ ಉದಾನ ವಾಯು ನಿಯಾಮಕನೇ ನಿನ್ನ ನಿಯಾಮಕ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರು ಸಮಾನ ನಾಮಕರಾದ ಮುಖ್ಯ ಪ್ರಾಣದೇವರ ಮೂಲಕ ಎಲ್ಲ ಆಹಾರಗಳನ್ನ, ನಾವು ಊಟ ಮಾಡಿದ ಎಲ್ಲ ಆಹಾರಗಳನ್ನ ಎಲ್ಲ ಅಂಗಗಳಿಗೆ ಒಯ್ದು ವ್ಯವಸ್ಥೆಯನ್ನು ಮಾಡ್ತಾನೋ ಅಂತಹ ಸಮಾನ ವಾಯು ನಿಯಾಮಕನೇ ನಿನ್ನ ನಿಯಾಮಕ. ನೋಡಿ, ಜೀವಬ್ರಹ್ಮ ಭೇದ ಪಾರಮಾರ್ಥಿಕ ಅಂತ ಏಷತೆ ಆತ್ಮ ಸರ್ವಾಂತರ ಅಂತ ಸ್ಪಷ್ಟ ಹೇಳ್ತಾರೆ. ಯಾವ ಭಗವಂತ ಪಂಚಪ್ರಾಣ ರೂಪದ ಮುಖ್ಯ ಪ್ರಾಣದೇವರನ್ನ ನಿಯಮನ ಮಾಡ್ತಾ ಪ್ರಾಣಾಪಾನ ವ್ಯಾನೋದಾನ ಸಮಾನ ರೂಪದ ಮುಖ್ಯ ಪ್ರಾಣದೇವರ ಮೂಲಕ ಆಯಾ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೋ ಅವನೇ ನಿನ್ನ ನಿಯಾಮಕನಾದ ಸರ್ವಶಕ್ತಿ ಸಂಪನ್ನನಾದ ಭಗವಂತ. ಸಿಕ್ತು ಉತ್ತರ ಅವ್ರಿಗೆ. ಇದಕ್ಕೆ ಜ್ಞಾನಿಗಳಿಗೆ ಉತ್ತರ ಕೊಡಬೇಕು. ಆ ಉತ್ತರ ಫಟ್ ಅಂತ ಬುಲೆಟ್ ಶೂಟ್ ಮಾಡಿದಾಗ ಉತ್ತರ ಕೊಟ್ಬಿಟ್ರು. ಉತ್ತರ ಸಿಕ್ಕೇ ಬಿಡುತ್ತೆ ಅವರಿಗೆ. ಸಹೋವಾಚ ಉಷಸ್ತಶ್ಚಾಕ್ರಾಯಣ. ಅಲ್ಲಿಗೆ ಆ ವಿಷಯ ಮುಗೀತು. ನಿಯಾಮಕ ಯಾರು ಅಂತ ಗೊತ್ತಾಯ್ತು. ಮುಖ್ಯ ಪ್ರಾಣ ದೇವರ ನಿಯಾಮಕ ಅಂದ್ರೆ ಸರ್ವ ನಿಯಾಮಕ. ಯಾಕೆ? ಸರ್ವಲೋಕ ನಿಯಾಮಕರು ಮುಖ್ಯ ಪ್ರಾಣ ದೇವರಲ್ವೇನ್ರಿ? ಸರ್ವಲೋಕ ನಿಯಾಮಕರಾದ ಮುಖ್ಯ ಪ್ರಾಣ ದೇವರನ್ನೂ ನಿಯಮನ ಮಾಡ್ತಾನೆ ಅಂದ್ರೆ ಅವ ಸರ್ವ ನಿಯಾಮಕ ಅಂತ ಪ್ರಸಿದ್ಧಿ. ಅಲ್ಲಿಗೆ ಸಮಾಧಾನವನ್ನ ಹೊಂದಿದಂತ ಉಷಸ್ತ ಚಾಕ್ರಾಯಣರು ಮತ್ತೆ ಪ್ರಶ್ನೆ ಮಾಡ್ತಾರೆ. ಯಥಾ ವಿಬ್ರೂಯಾದಸೌ ಗೌರಸೌ ಅಶ್ವಶ್ಚ ಇತ್ಯೇವಮೇವೈತದ್ವ್ಯಪದಿಷ್ಟಂ ಭವತಿ. ಯದೇವ ಸಾಕ್ಷಾತ್ ಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರಸ್ತಮೇವ ಮೇ ವ್ಯಾಚಕ್ಷ್ವ ಇತಿ. ಪ್ರಶ್ನೆ ಏನ್ ಪ್ರಶ್ನೆ? ಅಲ್ಲೊಂದು ಹಸು ಇದೆ ರೀ, ಅಲ್ಲೆಲ್ಲ ಒಂದು ಕುದುರೆ ಇದೆ, ಅದು ಹಸು ಅಂತ ಹೇಗೆ ಗೊತ್ತಾಗುತ್ತೆ? ಹೇ 4 ಕಾಲಿದೆಯಪ್ಪ ಅದಕ್ಕೆ. ಅಲ್ಲಿ ಕುದುರೆ ಇದೆ, ಅದು ಕುದುರೆ ಅಂತ ಹೇಗೆ ಗೊತ್ತಾಗುತ್ತೆ? 4 ಕಾಲಿದೆ. 4 ಕಾಲಿದ್ ಬಿಟ್ರೆ ಅದು ಕುದುರೆ ಹಸು ಆಗ್ಬಿಡುತ್ತಾ? ಹಸು ಕುದುರೆ ಆಗುತ್ತಾ? ಅತಿ ವ್ಯಾಪ್ತಿ ಬಂತಲ್ಲ. ಯಾವ ಪ್ರಾಣಿಗೆ 4 ಕಾಲಿದೆಯೋ ಅದನ್ನ ಹಸು ಅಂತ ಹೇಳ್ಬಿಟ್ರೆ, ಅಲ್ಲೊಂದು ಎಮ್ಮೆ ನಿಂತ್ಕೊಂಡಿದೆ, ಆ ಎಮ್ಮೆಗ್ 4 ಕಾಲಿದೆ. ಅವ್ರು ಪಾಠ ಮಾಡ್ಬೇಕಾದ್ರೆ ಹೇಳಿದ್ದಾರೆ ಆಚಾರ್ಯರು, ಯಾವ ಪ್ರಾಣಿಗೆ 4 ಕಾಲಿದೆಯೋ ಅದು ಹಸು, ಆದ್ದರಿಂದ ಈ ಎಮ್ಮೆ ಹಸು ಇರಬಹುದು ಅಂತ. 4 ಕಾಲಿರೋದೆಲ್ಲ ಹಸು ಆಗ್ಬಿಟ್ರೆ ಅದನ್ನ ಅತಿವ್ಯಾಪ್ತಿ ಅಂತ ಕರೀತಾರೆ. ಸರಿಗಿದೆ ಲಕ್ಷಣ. ಗೋವು ಅಂದ್ರೆ ಹೇಗಿರ್ಬೇಕು? ಕುದುರೆ ಅಂದ್ರೆ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್, ಲಕ್ಷಣಗಳನ್ನ ಹೇಳಿದಾಗ ಮಾತ್ರ ಇದು ಕುದುರೆ, ಇದು ಹಸು, ಇದು ಕತ್ತೆ, ಇದು ಹಂದಿ, ಇದು ನಾಯಿ, ಇದು ಗೂಬೆ ಅಂತ ಗೊತ್ತಾಗತ್ತೆ. ನೀನು ಹೇಳಿದಂತಹ ನಿಯಾಮಕತ್ವ ಅಂತನ್ನೋದು ದೇವಾಂತರಸ್ಯಾಪೀದಂ ಲಕ್ಷಣಂ ಸಮಾನಂ. ಈಗ ನೀವು ವೈಷ್ಣವರು, ಮುಖ್ಯ ಪ್ರಾಣದೇವರನ್ನ ನಿಯಮನ ಮಾಡುವವನು ಭಗವಂತ ಅಂತ ನೀವು ವೈಷ್ಣವರು ಹೇಳ್ತೀರಿ. ನಾನು ಶೈವ, ಮುಖ್ಯ ಪ್ರಾಣದೇವರನ್ನು ನಿಯಮನ ಮಾಡತಕ್ಕಂಥವನು ಶಿವ ಅಂತಾನೆ. ಯಾರು ಪ್ರಾಣಾಪಾನ ವ್ಯಾನೋದಾನ ಸಮಾನ ರೂಪದ ಮುಖ್ಯ ಪ್ರಾಣದೇವರನ್ನು ನಿಯಮನ ಮಾಡ್ತಾನೋ ಅಂತಹ ಭಗವಂತ ಸರ್ವನಿಯಾಮಕ ಅಂತ ಹೇಳಕ್ಕಾಗತ್ತಾ? ಯಾಕೆ? ರುದ್ರದೇವರು ಶೈವ ಮತದಲ್ಲಿ ಸರ್ವೋತ್ತಮರೇ, ಸ್ಕಂದನು ಸ್ಕಾಂದ ಮತದಲ್ಲಿ ಸರ್ವೋತ್ತಮನೇ. ಆದ್ದರಿಂದ ಆಯಾ ಮತಗಳ ಪ್ರಕಾರ ಅವರವರು ಸರ್ವೋತ್ತಮ ದೇವತೆಗಳಾದ್ದರಿಂದ ಮುಖ್ಯ ಪ್ರಾಣದೇವರನ್ನ ಆಯಾ ಮತಗಳ ಪ್ರಕಾರ ರುದ್ರಾದಿ ದೇವತೆಗಳೇ ನಿಯಮನ ಮಾಡ್ತಾರೆ. ಆದ್ದರಿಂದ ನೀವು ಹೇಳಿದ್ದು ಎಕ್ಸ್ಕ್ಲೂಸಿವ್ ಲಕ್ಷಣ ಆಗಲಿಲ್ಲ.
ಯಥಾ ವಿಬ್ರೂಯ ಚತುಷ್ಪಾತ್ವಾದಿ ಲಕ್ಷಣಂ ಗೋರಶ್ವಸ್ಯಾಪಿ ಯಥಾ ಸಮಂ ಏವಮೇವ ಸಾಕ್ಷಾತ್ ಅಪರೋಕ್ಷಾದಿತಿ ಲಕ್ಷಣಂ ತತ್ತದ್ದೇವತಾವಾದಿಭಿಃ ತಸ್ಯಾಸ್ತಸ್ಯ ಅಂಗೀಕ್ರಿಯತೆ ಏವ. ಸರ್ವನಿಯಾಮಕತ್ವ ಅನ್ನೋದು ಶೈವ ಮತ ಪ್ರಕಾರ ಶಿವನಿಗೆ, ಸ್ಕಾಂದ ಮತ ಪ್ರಕಾರ ಸ್ಕಂದನಿಗೆ, ಸೌರ ಮತ ಪ್ರಕಾರ ಸೂರ್ಯನಿಗೆ, ಗಾಣಪತ್ಯ ಮತ ಪ್ರಕಾರ ಗಣಪತಿಗೆ, ಶಾಕ್ತ ಮತ ಪ್ರಕಾರ ಶಕ್ತಿಗೆ, ವೈಷ್ಣವ ಮತ ಪ್ರಕಾರ ವಿಷ್ಣುವಿಗೆ. ಅವರವರ ಮತ ಪ್ರಕಾರ ಅವರವರೆಲ್ಲ ಸರ್ವನಿಯಾಮಕರೇ. ಎಕ್ಸ್ಕ್ಲೂಸಿವ್ ಆಗಿ ಏನಾರ ಹೇಳ್ಬೇಕಲ್ಲಪ್ಪ, ನೀವು ಎಕ್ಸ್ಕ್ಲೂಸಿವ್ ಆಗಿ ಹೇಳ್ರಿ. ಎಕ್ಸ್ಕ್ಲೂಸಿವ್ ಉದಾಹರಣೆಗಳನ್ನ ಕೊಟ್ರೆ ನಮ್ಗೆ ಅರ್ಥ ಆಗತ್ತೆ. ಬಿಟ್ರೆ ಸರ್ವನಿಯಾಮಕನಾದವನೇ ಸರ್ವೋತ್ತಮ ಅಂದ್ರೆ ಆಯಾ ಮತ ಪ್ರಕಾರ ಆಯಾ ದೇವತೆಗಳೇ ಸರ್ವೋತ್ತಮ, ಹೌದಲ್ವಾ? ಆಯಾ ದೇವತೆಗಳೇ ಸರ್ವೋತ್ತಮರಾದ್ದರಿಂದ ಏನಿದೆ? ಅದಕ್ಕೋಸ್ಕರವಾಗಿ ಕೇವಲ ಭಗವಂತನಿಗೆ ಸಂಬಂಧಪಟ್ಟ ನಾಮವನ್ನ ಮಾತ್ರ ಹೇಳ್ತಾರೆ. ಕೇವಲ ಭಗವಂತನಿಗೆ ಸಂಬಂಧಪಟ್ಟ ನಾಮ ಯಾವುದು ಹೇಳ್ತಾರೆ? ಏಷತೆ ಆತ್ಮ ಸರ್ವಾಂತರಃ. ಮತ್ತದೇ ಉತ್ತರ ಕೊಟ್ರು. ಪಂಚಪ್ರಾಣ ನಿಯಾಮಕನಾದ ಭಗವಂತನೇ ನಿನ್ನ ನಿಯಾಮಕ ಅಂತ. ಕಥಮೋ ಯಾಜ್ಞವಲ್ಕ್ಯ ಸರ್ವಾಂತರ. ಎಕ್ಸ್ಕ್ಲೂಸಿವ್ ಆಗಿ ಹೇಳ್ರಪ್ಪ ಯಾಜ್ಞವಲ್ಕ್ಯರೇ, ಸರ್ವಾಂತರನಾದ ಸರ್ವ ನಿಯಾಮಕನಾದ ಭಗವಂತನನ್ನ ಎಕ್ಸ್ಕ್ಲೂಸಿವ್ ಆಗಿ ಯಾರು ಅಂತ ಹೇಳ್ರಿ. ನೀವು ಹೇಳಿದ ಲಕ್ಷಣ ಕತ್ತೆ ಕುದುರೆ ಆಗಬಾರದು, ಹಸು ಕುದುರೆ ಆಗಬಾರದು. 4 ಕಾಲುಗಳಿಂದ ಕೂಡಿದ ಪ್ರಾಣಿ ಹಸು ಅಂತ ಅಂದ್ಬಿಟ್ರೆ ಕತ್ತೆ ಕುದುರೆ ಒಂಟೆ ಎಲ್ಲ ಇದೆ. ಹಸು ಅಂತ ತಿಳ್ಕೊಳ್ಳಿಕ್ಕೆ ಏನು ಬೇಕೋ ಅದೇ ಹೇಳ್ಬೇಕು ನೀವು ಅಂತ ಹೇಳಿದ ಉತ್ತರ ಕೊಡ್ತಾರೆ. ನ ದೃಷ್ಟೇನ ದ್ರಷ್ಟಾರಂ ಪಶ್ಯೇಹೆ, ಶ್ರುತೆ ಶ್ರೋತಾರಂ ಶೃಣುಯಾಹ, ನಮತೇರ್ಮಂತಾರಂ ಮನ್ವೀಥಾಹ, ನ ವಿಜ್ಞಾತೇರ್ವಿಜ್ಞಾತಾರಂ ವಿಜಾನೀಯಾಃ. ಏಷತೆ ಆತ್ಮ ಸರ್ವಾಂತರಃ ಅಥೋ ಅನ್ಯದಾರ್ಥಂ. ಆಹಾ, ಕಣ್ಣಿಂದ ಎಲ್ಲ ಪದಾರ್ಥಗಳನ್ನು ನೋಡ್ತೀಯ, ಆದ್ರೆ ನಿನ್ನ ಅಂತರ್ಯಾಮಿ ನೋಡ್ಲಿಕ್ಕೆ ಆಗೋದಿಲ್ಲ. ಕಿವಿಯಿಂದ ಎಲ್ಲ ಪದಾರ್ಥಗಳನ್ನ ಕೇಳ್ತೀಯ, ಆದ್ರೆ ಕಿವಿಯಿಂದ ಅವನನ್ನ ಕೇಳಲಿಕ್ಕೆ ಆಗೋದಿಲ್ಲ. ಮನಸ್ಸಿನಿಂದ ಎಲ್ಲ ತಿಳ್ಕೊಳ್ತಿ, ಆದ್ರೆ ನಿನ್ನ ಅಂತರ್ಯಾಮಿಯನ್ನು ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಬುದ್ಧಿಯಿಂದ ಎಲ್ಲವನ್ನ ವಿಚಾರ ಮಾಡ್ತಿ, ಆದ್ರೆ ನಿನ್ನ ಅಂತರ್ಯಾಮಿಯನ್ನ ಬುದ್ಧಿಯಿಂದ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರೋ ಅವನೇ ಸರ್ವನಿಯಾಮಕ, ಅವನೇ ಸರ್ವೋತ್ತಮ, ಅವನೇ ಸರ್ವಶಕ್ತ. ಮುಖ್ಯವಾಗಿ ಸರ್ವ ಇಂದ್ರಿಯಗಳಿಗೆ ಕಾಣಿಸದೇ ಇರತಕ್ಕಂತಹ ಭಗವಂತ. ನೋಡಿ, ಭಗವಂತನ ಎಕ್ಸ್ಕ್ಲೂಸಿವ್ನೆಸ್ ಯಾವುದು ಅಂದ್ರೆ ಅಧೋಕ್ಷಜತ್ವ. ಸರ್ವ ಇಂದ್ರಿಯಗಳಿಗೂ ಗೋಚರನಾಗದೇ ಇರುವಂಥದ್ದು. ಆದ್ದರಿಂದ ವಿಲಕ್ಷಣ, ಅಪ್ರಾಕೃತ ಅಂತ. ಅಪ್ರಾಕೃತತ್ವ ಅಂತನ್ನೋದು ಭಗವಂತನ ಅಸಾಧಾರಣವಾದ ಲಕ್ಷಣ. ಈ ಅಪ್ರಾಕೃತತ್ವ ರೂಪವಾದ ಲಕ್ಷಣ ಬ್ರಹ್ಮರುದ್ರಾದಿಗಳಲ್ಲಿ ಇಲ್ಲ. ಅದಕ್ಕೆ ಹೇಳ್ತಾರೆ ಅತಃ ಅನ್ಯದಾರ್ಥಂ. ಅತಃ ಅನ್ನುವ ಶಬ್ದಕ್ಕೆ ಸಂಸ್ಕೃತವನ್ನ ಓದಿದವರು ಆದ್ದರಿಂದ ಅಂತ ಅರ್ಥ ಮಾಡ್ತಾರೆ. ಅತಃ ಅನ್ನುವ ಶಬ್ದಕ್ಕೆ ಆದ್ದರಿಂದ ಅಂತ ಅರ್ಥ ಅಲ್ಲ, ಭಗವಂತನಿಂದ ಅಂತ ಅರ್ಥ. ಅಲ್ರಿ, ಭಗವಂತನಿಂದ ಅಂತ ಹೇಗೆ ಅರ್ಥ ಮಾಡ್ತೀರಿ? ಆಚಾರ್ಯ ಭಾಷ್ಯ ಬರೀತಾರೆ, ಅತಃ ವಿಶೇಷ ನಾಮ ಭಕ್ತಿ. ಎಕ್ಸ್ಕ್ಲೂಸಿವ್ ಆಗಿ ಭಗವಂತನ ಗುಣಗಳನ್ನ ಹೇಳ್ಬೇಕು ನೀವು ಅಂತ ಕೇಳಿದ್ದಕ್ಕೆ ಸರ್ವೇಂದ್ರಿಯಗಳಿಗೂ ಸಿಗದೇ ಇರತಕ್ಕ ಭಗವಂತನನ್ನ ಅಹ ಅಂತ ಕರೆದ್ರು. ಆ ಅಂತನ್ನೋದು ಭಗವಂತನ ಅಸಾಧಾರಣವಾದ ನಾಮ. ಸುಂದರ ಅರ್ಥ ಬಂತಿಲ್ಲಿ. ಭಗವಂತನ ಎಕ್ಸ್ಕ್ಲೂಸಿವ್ ನಾಮ ಯಾವುದು? ಅಹ. ಆದ್ದರಿಂದ ಅತಃ
ಅನ್ಯದಾರ್ಥಂ ಅಂದ್ರೆ ಅಕಾರ ಶಬ್ದ ವಾಚ್ಯನಾದ ಭಗವಂತನನ್ನ ಬಿಟ್ರೆ ಉಳಿದದ್ದೆಲ್ಲವೂ ದುಃಖದಿಂದ ಕೂಡಿರುವಂತದ್ದೇ. ಅಹ ಇತಿ ವಿಷ್ಣೋರ್ಹಿ ನಾಮ. ಎಷ್ಟು ಚೆನ್ನಾಗಿದೆ ನೋಡಿ. ಸರ್ವೋತ್ತಮನಾದ ಭಗವಂತನ ವಿಷ್ಣುವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಬಿಟ್ರೆ ಇತರ ದೇವತೆಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಭಗವಂತನಲ್ಲಿ ಹೇಳಿದ ಲಕ್ಷಣದ ಅತಿವ್ಯಾಪ್ತಿ ರುದ್ರ ಬ್ರಹ್ಮಾದಿ ದೇವತೆಗಳಲ್ಲಿ ಬರೋದಿಲ್ಲ. ಕಾರಣ ಸರ್ವೇಂದ್ರಿಯ ಅಗೋಚರತ್ವ ಅನ್ನೋದು ಭಗವಂತನಿಗೆ ಮಾತ್ರ. ಆದ್ದರಿಂದ ಭಗವಂತ ಅಕಾರ ಶಬ್ದ ವಾಚ್ಯನಾದ ಭಗವಂತನನ್ನ ಬಿಟ್ಟು ಮಿಕ್ಕವರೆಲ್ಲರೂ ದುಃಖಿಗಳೇ. ಅತಃ ಭಗವಂತನನ್ನ ಬಿಟ್ರೆ ಮಿಕ್ಕವರೆಲ್ಲರೂ ದುಃಖಿಗಳೇ ಅಂತ ಎನ್ನುವ ಶಬ್ದವನ್ನ ಪ್ರಯೋಗ ಮಾಡ್ತಾ ಇದೆ. ಇದು ಅದನ್ನೇ ಉಪನಿಷತ್ತು ರಹಸ್ಯ ಅಂತ ಕರೆಯೋದು. ಅಕಾರ ಅಂತ ಅನ್ನೋದು ಭಗವಂತನ ನಾಮ ಅಂತ ಶಾಸ್ತ್ರ ಪ್ರಸಿದ್ಧವಾದದ್ದು. ನಾವು ಪ್ರತ್ಯೇಕವಾಗಿ ಅದನ್ನು ಹೇಳಬೇಕಾಗಿಲ್ಲ. ಭಗವಂತನ ಮಹಿಮೆ ಯಾರ ಕಣ್ಣಿಗೂ ಸಿಗೋದಿಲ್ಲ ಅನ್ನೋದು ಅತ್ಯಂತ ಪ್ರಸಿದ್ಧಿ. ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಮಂತ ಮಾಪ. ತ್ವಮನ್ವಷ್ಣುವಂತಿ. ಎಷ್ಟು ವೇದಗಳು ಬೇಕು ನಿಮಗೆ? ಆ ಎಲ್ಲ ವೇದಗಳ ಮೂಲಕ ಭಗವಂತನ ಲಕ್ಷಣವನ್ನ ಹೇಳ್ತಾ ಇದ್ದೆ ಅಲ್ಲ. ನ ದೃಷ್ಟೇ ದೃಷ್ಟಾರಂ. ಭಗವಂತನ ಮಹಿಮೆಯನ್ನ ಪೂರ್ಣವಾಗಿ ತಿಳ್ಕೊಳ್ಲಿಕ್ಕಾಗೋದಿಲ್ಲ, ಕೇಳಲಿಕ್ಕಾಗೋದಿಲ್ಲ, ನೋಡ್ಲಿಕ್ಕಾಗೋದಿಲ್ಲ, ಮನನ ಮಾಡ್ಲಿಕ್ಕಾಗೋದಿಲ್ಲ. ಮನಸ್ಸಿಗೆ ಸಿಗಲ್ಲ, ಬುದ್ಧಿಗೆ ಸಿಗಲ್ಲ, ಕಿವಿಗೆ ಸಿಗಲ್ಲ, ಕಣ್ಣಿಗೆ ಸಿಗಲ್ಲ ಅಂತ ನ ದೃಷ್ಟೇ ದೃಷ್ಟಾರಂ ನ ಶ್ರುತೇ ಶ್ರೋತಾರಂ ಅಂತೆಲ್ಲ ಅದೇ ತಾನೇ ಉಪನಿಷತ್ತು ಹೇಳಿದ್ದಿಲ್ಲ. ಅದ್ಭುತ ನೋಡ್ರಿ. ಅಂತಹ ನಮ್ಮ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನೇ ಸರ್ವನಿಯಾಮಕ. ಅದನ್ನೇ ಆಚಾರ್ಯ ಪೂರ್ಣ ನಾವಿಲ್ಲಿ ತನಕ ಹೇಳಿದ ವಿಷಯವನ್ನೇ ಅದ್ಭುತ ಹೇಳ್ತಾರೆ. ವಿನೈವಾನ್ಯ ಪ್ರಸಾದೇನ ಪೂರ್ವ ಸರ್ವಗುಣಾತ್ಮಕಂ. ಇಲ್ಲಿ ತನಕ ನಾವು ಅನುಸಂಧಾನ ಮಾಡಿದ ಉಶಸ್ತ ಬ್ರಾಹ್ಮಣದ ಸರ್ವ ಸಂಗ್ರಹಾತ್ಮಕವಾದ ಪ್ರಮೇಯಗಳನ್ನ ಪ್ರಮಾಣ ಶ್ಲೋಕಗಳ ಮೂಲಕ ಕೊಡ್ತಾರೆ. ಪಶ್ಯನ್ ಅನುಭವತ್ಯೇವಾ ಸ್ವರೂಪಂ ಕೇಶವ ಪ್ರಭು ಪಶ್ಯತ್ಯವ್ಯವಧಾನೇನ ಸರ್ವಂ ಚಾನ್ಯಜ್ಜಡಾಜಡಂ ಸಾಕ್ಷಾದೇವ ಪರೋಕ್ಷಾತ್ ಸ ವಿಷ್ಣುರೇವ ತತಸ್ಮೃತಃ ಸಾಕ್ಷಾತ್ ಶಬ್ದ ಸ್ವತಂತ್ರತ್ವಂ ಅಪರೋಕ್ಷಸ್ತ್ವನಾವೃತಿಂ ಅದನಂ ಭೋಗ ಉದ್ದಿಷ್ಟಸ್ತಸ್ಮಾದ್ ವಿಷ್ಣುಸ್ತಥಾ ಸ್ಮೃತಃ. ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣವಾದಂತಹ ತನ್ನ ಸ್ವರೂಪವನ್ನ ತಾನೇ ನೋಡ್ತಾನೆ. ಅವನಿಗೆ ಯಾರ ಅನುಗ್ರಹವೂ ಬೇಡ. ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಡೈರೆಕ್ಟ್ ಆಗಿ ನೋಡ್ತಾನೆ. ಯಾರ ಅನುಗ್ರಹವೂ ಬೇಡ. ಆದ್ದರಿಂದಲೇ ಭಗವಂತನ ಹೆಸರು ಸಾಕ್ಷಾತ್ ಅಪರೋಕ್ಷಾತ್ ಅಂತ. ವೇದ ಸಾಕ್ಷಾತ್ ಅಂತ ಕರೆದಿದೆ. ಸಾಕ್ಷಾತ್ ಡೈರೆಕ್ಟ್ ಆಗಿ, ಬೇರೆಯವರ ಮೀಡಿಯೇಷನ್ ಇಲ್ಲವೇ ಇಲ್ಲ. ಡೈರೆಕ್ಟ್ ಸ್ವತಂತ್ರ ಅಂತ ಅರ್ಥ ಸಾಕ್ಷಾತ್. ಅಪರೋಕ್ಷಾತ್ ಅಂತಂದ್ರೆ ಬೇರೆ ಯಾರ ವ್ಯವಸ್ಥೆಯೂ ಇಲ್ಲ, ನೇರವಾಗಿ ಅಂತ ಅರ್ಥ. ಅಪರೋಕ್ಷ ಅಂತ. ಅಪರೋಕ್ಷಾತ್ ಆತ್ ಅಂದ್ರೆ ಅನುಭವ. ಬೇರೆ ಯಾರ ಅನುಗ್ರಹವೂ ಇಲ್ಲದೆ, ಬೇರೆ ಯಾರ ಮೀಡಿಯೇಷನ್ನೂ ಇಲ್ಲದೆ ಡೈರೆಕ್ಟ್ ಆಗಿ ಜಗತ್ತನ್ನ ತನ್ನನ್ನ ನೋಡಿ ತಿಳಿದು ಅನುಭವಿಸುವ ಭಗವಂತ ಸಾಕ್ಷಾತ್ ಅಪರೋಕ್ಷಾತ್. ಬ್ರಹ್ಮಾಸೌ ಗುಣಪೂರ್ಣತ್ವಾತ್ ಆತ್ಮ ಸರ್ವನಿಯಂತ್ರಿತಃ ಅನಿಯಮ್ಯತ್ವತೋ ನಿತ್ಯಂ ಸರ್ವೈಃ ಸರ್ವಾಂತರ ಸ್ಮೃತಃ ಪ್ರಾಣಾದಿ ಪಂಚರೂಪೋ ಯೋ ವಾಯುಃ ಸರ್ವನಿಯಾಮಕಃ ನಿಯಂತಾ ಪರಮೋ ವಿಷ್ಣು ವಾಯೋಸ್ತಸ್ಯಾಪಿ ಸರ್ವದಾ. ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ್ದರಿಂದ ಅವನನ್ನ ಬ್ರಹ್ಮ ಅಂತ ಕರೀತಾರೆ. ಸರ್ವನಿಯಾಮಕನಾದ್ದರಿಂದ ಅವನನ್ನ ಆತ್ಮ ಅಂತ ಕರೀತಾರೆ. ಅವನನ್ನ ಯಾರೂ ನಿಯಮನ ಮಾಡೋದಿಲ್ಲ, ಆದ್ದರಿಂದ ಅವನನ್ನ ಸರ್ವಾಂತರ ಅಂತ ಕರೀತಾರೆ. ಹೀಗೆ ಪ್ರಾಣಾದಿ ಪಂಚರೂಪಗಳಿಂದ ಮುಖ್ಯ ಪ್ರಾಣ ದೇವರು ಏನಿದ್ದಾರೆ ಅವರನ್ನ ನಿಯಮನ ಮಾಡತಕ್ಕಂಥವನು ಭಗವಂತ. ಯಾಕೆ ಮುಖ್ಯ ಪ್ರಾಣ ನಿಯಾಮಕತ್ವವನ್ನೇ ಯಾಕೆ ಭಗವಂತನಿಗೆ ವಿಶೇಷವಾಗಿ ಹೇಳ್ತಾರೆ ಅಂದ್ರೆ, ಸರ್ವನಿಯಾಮಕರಾದವರು ಮುಖ್ಯ ಪ್ರಾಣದೇವರು. ಅಂತಹ ಸರ್ವನಿಯಾಮಕರಾದ ಮುಖ್ಯ ಪ್ರಾಣದೇವರನ್ನೂ ನಿಯಮನ ಮಾಡ್ತಾನೆ ಭಗವಂತ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಅಂತ ಭಗವಂತ ನ ದೃಶ್ಯ ಚಕ್ಷುಷ ಚಾಸೌ ನ ಮನೋ ಬುದ್ಧಿಗೋಚರ ಅನಂತತ್ವಾನ್ ಮಹಾವಿಷ್ಣು ಅವಾಚ್ಯೋ ಅಶ್ರಾವ್ಯ ಏವಚ.
ಅವನ್ನ ಕಣ್ಣಿಂದ ನೋಡ್ಲಿಕ್ಕಾಗೋದಿಲ್ಲ, ಮನಸ್ಸು ಬುದ್ಧಿಗಳಿಗೆ ಸಿಗೋದಿಲ್ಲ. ದೇಶಕಾಲ ಗುಣಗಳಿಂದ ಅನಂತ ಸ್ವರೂಪನಾದ್ದರಿಂದ ಅವನನ್ನ ಪರಿಪೂರ್ಣವಾಗಿ ಹೇಳಿಬಿಡ್ತೇನೆ ಅಂತಂದ್ರೆ ಹೇಳಿದ್ರೂ ಕಿವಿಗೆ ಅರ್ಥ ಆಗೋದಿಲ್ಲ. ಯಾಕೆ? ದೇಶತಃ ಕಾಲತಃ ಗುಣತಃ ಪರಿಪೂರ್ಣ ಅನಂತನಾದ್ದರಿಂದ ಅವನನ್ನ ಏನು ಅಂತ ಪಾಠ ಮಾಡೋದು, ಏನು ಅಂತ ಕಿವಿಗೆ ಉಪದೇಶ ಕೊಡೋದು ಸಾಧ್ಯವೇ ಇಲ್ಲ. ಸರ್ವೇಂದ್ರಿಯ ಅಗೋಚರತ್ವ ಅನ್ನೋದು ಭಗವಂತನ ಅಸಾಧಾರಣವಾದ ಲಕ್ಷಣ. ಯದ್ಯಪ್ಯೇತೆ ಗುಣಃ ಸರ್ವೇ ವಿಷ್ಣೋರೇವನ ಚಾನ್ಯಗಾಃ ತಥಾಪ್ಯೇತೈರ್ಗುಣೈರುಕ್ತಾನ್ ಅಜ್ಞಾಃ ಪ್ರಾಹುಃಶಿವಾದಿಕಾನ್ ಅನಾಮ್ನೈವ ತಥೋ ವಿಷ್ಣುಂ ಆಹುರ್ವೇದಾಃ ಅದೋಷತಃ ಅದೋಷತ್ವಾತ್ ಗುಣೋದ್ರೇಕಾತ್ ಐತ್ಯುಕ್ತೋ ಹರಿಸ್ವಯಂ ಅಗಮ್ಯತ್ವಾಚ್ಚ ಬುದ್ಧ್ಯಾದೇಹೇ ಅತೋ ಅನ್ಯೇ ಸರ್ವ ಏವತು ಬ್ರಹ್ಮ ರುದ್ರಾದಯೋ ಜೀವಾಃ ದುಃಖಿನಃ ತತ್ಪ್ರಸಾದತಃ ದುಃಖಮುಕ್ತಾಃ ನಿಜಾನಂದಂ ಪ್ರಾಪ್ನುಯುಃ ನಿತ್ಯಮಂಜಸ. ಮುಕ್ತಾನಾಮಪಿ ಸರ್ವೇಷಾಂ ವಿಷ್ಣುರೇವ ನಿಯಾಮಕಃ ಪೂರ್ಣಾನಂದಸ್ಯ ತಸ್ಯೈವ ಮುಕ್ತಾಃ ವಿಪ್ಲುಟ್ ಸುಖಾತ್ಮಕಾಃ ತಾರತಮ್ಯೇನ ತಿಷ್ಠಂತಿ ಬ್ರಹ್ಮಾ ತೇಷ್ವಧಿಕಃ ಸದಾ ಯಥಾ ಚಂದ್ರಾತ್ ಸದಾ ಭಿನ್ನಾಃ ಸರ್ವೇ ತುಹಿನ ಬಿಂದವಃ ಏವಂ ವಿಷ್ಣೋಃ ಸದಾ ಭಿನ್ನಾಃ ಮುಕ್ತಾಃ ಬ್ರಹ್ಮಾದಿಕಾ ಗುಣಾಃ ಏವನ್ ನಿಯಂತ ಭಗವಾನ್ ಪೂರ್ವ ಸರ್ವ ಗುಣಾರ್ಣವಃ ಏಕ ಏವ ಪರೋ ವಿಷ್ಣುಃ ಅನಿಯಮ್ಯಃ ಸದೋದಿತಃ. ಏನ್ ಅದ್ಭುತ ಆಚಾರ್ಯರ ವಾಕ್ಯಗಳನ್ನ ನಾವು ನೋಡ್ತಾ ಇದ್ರೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ. ಈ ಸರ್ವನಿಯಾಮಕತ್ವ, ಸರ್ವೋತ್ತಮತ್ವ ಎಲ್ಲವೂ ಭಗವಂತನಲ್ಲಿ ಮಾತ್ರ ಇರುವಂತದ್ದು, ಬೇರೆಯವರಲ್ಲಿಲ್ಲ. ಹಾಗಿದ್ರೂ ಕೂಡ ಅಜ್ಞಾನಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳು ರುದ್ರಾದಿ ದೇವತೆಗಳು ಸರ್ವನಿಯಾಮಕರು ಸರ್ವೋತ್ತಮರು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗೇ ವೇದಗಳು ಹಾಗೆಲ್ಲ ಎಡವಟ್ಟು ಮಾಡ್ಕೊಳ್ಬೇಡ್ರಪ್ಪ, ರುದ್ರಾದಿ ದೇವತೆಗಳನ್ನ ಸರ್ವನಿಯಾಮಕರು ಅಂತ ಚಿಂತನೆ ಮಾಡಿ ಹಾಳಾಗ್ಬೇಡ್ರು ಅಂತ ಹೇಳಲಿಕ್ಕಾಗಿ ಅಥೋ ಅನ್ಯದಾ ಅರ್ಥಂ ಅಂತ ಅಕಾರ ಶಬ್ದ ವಾಚ್ಯನನ್ನಾಗಿ ಭಗವಂತನನ್ನ ಹೇಳ್ತಾ ಇದೆ. ದೋಷವಿಲ್ಲದೆ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ್ದರಿಂದ ಯಾರ ಬುದ್ಧಿ ಮನಸ್ಸಿಗೆ ಸಿಗದೆ ಸರ್ವಾಂತರ ಸರ್ವೋತ್ತಮ ಸರ್ವನಿಯಾಮಕನಾದ್ದರಿಂದ ನಮ್ಮ ಸ್ವಾಮಿ ಶ್ರೀ ವಿಷ್ಣುವನ್ನ ಅಂತ ಕರೀತಾರೆ. ಸರ್ವದೋಷ ದೂರ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಮನೋಬುದ್ಧಿಗೆ ಅಗೋಚರನಾದ್ದರಿಂದ ಭಗವಂತ ಆದ್ದರಿಂದ ಅಂತ ಶಬ್ದವಾಚ್ಯನಾದ ಭಗವಂತನಿಗಿಂತ ಭಿನ್ನರಾಗಿರತಕ್ಕ ಸಮಗ್ರ ಬ್ರಹ್ಮರುದ್ರಾದಿಗಳೆಲ್ಲರೂ ದುಃಖದಿಂದ ಕೂಡಿದವರೇ. ಅಂತಹ ದುಃಖದಿಂದ ಕೂಡಿದವರೂ ಭಗವಂತನ ಪ್ರಸಾದದಿಂದ ದುಃಖವನ್ನ ಕಳ್ಕೊಳ್ತಾರೆ. ದುಃಖವನ್ನ ಕಳ್ಕೊಂಡು ಯಾರು ಮುಕ್ತರಾಗಿದ್ದಾರೆ ಅಂತ ಮುಕ್ತ ಜೀವರಿಗೂ ನಿಯಾಮಕನಾದವನು ಭಗವಂತನೇ. ತನ್ನ ನಿಯಾಮಕನಾದ ವಿಷ್ಣುವಲ್ಲಿ ಏನು ಆನಂದ ಇದೆ? ಭಗವಂತನ ಸ್ವರೂಪಭೂತವಾದ ಅನಂತವಾದ ಏನು ಆನಂದ ಇದೆ, ವಿಪ್ಲುಟ್ ಅದರ ಒಂದು ಹನಿ ಮಾತ್ರ ಆನಂದ ಮುಕ್ತರಾಗಿರ್ತಕ್ಕ ಜೀವರಲ್ಲಿದೆ. ಆ ಮುಕ್ತರಲ್ಲಿಯೂ ತಾರತಮ್ಯ ಅತ್ಯಂತ ಸ್ಪಷ್ಟವಾಗಿದೆ. ಆ ಮುಕ್ತರಾಗಿರ್ತಕ್ಕ ಜೀವರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಚತುರ್ಮುಖ ಬ್ರಹ್ಮದೇವರು. ಉದಾಹರಣೆ ಕೊಡ್ತಾರೆ, ಚಂದ್ರ ಇದ್ದಾನೆ, ಚಂದ್ರನ ತಂಪಾದ ಕಿರಣಗಳು ಬರ್ತಾ ಇವೆ. ಚಂದ್ರನಿಗೂ ಚಂದ್ರನ ಕಿರಣಗಳಿಗೂ ಭೇದವೋ ಅಭೇದವೋ ಅಂದ್ರೆ ಅಭೇದವಲ್ಲ, ಭೇದವೇ. ಇದೇ ಪ್ರಕಾರವಾಗಿ ಚತುರ್ಮುಖ ಬ್ರಹ್ಮನೇ ಮೊದಲಾದ ಸಮಸ್ತ ಮುಕ್ತರ ಗುಂಪಿನಿಂದಲೂ ಕೂಡ ಭಗವಂತ ಅತ್ಯಂತ ಭಿನ್ನನಾಗಿದ್ದಾನೆ. ಭಗವಂತನಿಗಿಂತ ಬ್ರಹ್ಮಾದಿ ಎಲ್ಲ ಮುಕ್ತ ಜೀವರು ಯಾವಾಗಲೂ ಭಿನ್ನರಾಗೇ ಇದ್ದಾರೆ. ಇಂತಹ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತ ವಿಷ್ಣು ಅವನೊಬ್ಬನೇ ಸರ್ವನಿಯಾಮಕ, ಅವನೊಬ್ಬನೇ ಸರ್ವೋತ್ತಮ. ಅವನನ್ನ ಯಾರೂ ನಿಯಮನ ಮಾಡ್ಲಿಕ್ಕೆ ಬರೋದಿಲ್ಲ, ಅವನು ಸ್ವತಂತ್ರ ಎಂಬುದಾಗಿ ಬೃಹತ್ ಶ್ರುತಿ ಎನ್ನುವಂತಹ ಪ್ರಮಾಣ ವಾಕ್ಯ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಅತಃ ಅನ್ಯದಾರ್ಥಂ ಅಕಾರ ಶಬ್ದ ವಾಚ್ಯನಾಗಿರತಕ್ಕ ಭಗವಂತನಿಗಿಂತ ಅತ್ಯಂತ
ಭಿನ್ನವಾದ ಎಲ್ಲ ಜಗತ್ತು ದುಃಖದಿಂದ ಕೂಡಿದೆ. ಆರ್ತಿ ಅಂದ್ರೆ ದುಃಖ ಅಂತ ಅರ್ಥ. ಅನಾರ್ಥ ದುಃಖರಹಿತನಾದವನು ಭಗವಂತ ಮಾತ್ರ. ಆರ್ತಿರ್ ದುಃಖಂ ಸಮುದ್ದಿಷ್ಟಂ ಅನಾರ್ಥೋ ವಿಷ್ಣುರಚ್ಯುತಃ. ನಾಶರಹಿತನಾದ ವಿಷ್ಣು ದುಃಖರಹಿತ, ನಾವೆಲ್ಲರೂ ಆರ್ತಿ ದುಃಖಿಗಳು. ಅಥೋ ಅನ್ಯದಾರ್ಥಮಿತ್ಯೇತಸ್ಮಾಚ್ಚ ಜೀವಾನಾಂ ಭೇದ ಪ್ರಸಿದ್ಧ. ಆದ್ದರಿಂದ ಅಥೋ ಅನ್ಯದಾರ್ಥಂ ಅಕಾರ ಶಬ್ದವಾಚ್ಯನಾದ ದೋಷದೂರನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನಿಗಿಂತ ಭಿನ್ನರಾದ ಎಲ್ಲರೂ ದುಃಖಿಗಳೇ ಅಂತ ಹೇಳಿರೋದ್ರಿಂದ ಸುಖಿ ದುಃಖಿ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಖಿಯಾದ ಭಗವಂತನಿಗಿಂತ ದುಃಖಿಗಳಾದ ಜೀವರು ಅತ್ಯಂತ ಭಿನ್ನರು. ನಹಿ ಜೀವಸ್ಯ ಜೀವಾತ್ ಅನ್ಯದಾರ್ತಿರ್ಯುಜ್ಯತೆ. ಜೀವರಿಗಿಂತ ಬೇರೆ ಇನ್ಯಾರಲ್ಲೂ ಆರ್ತಿ ಇಲ್ಲ. ಜಡಕ್ಕೆ ದುಃಖ ಇದೆಯಾ? ಇಲ್ಲ. ಆದ್ದರಿಂದ ಅಥೋ ಜೀವೇಭ್ಯೋ ಅನ್ಯಶ್ಚ ವಿಷ್ಣುರೇವ. ಆದ್ದರಿಂದ ದುಃಖ ಭಗವಂತನಲ್ಲಿಲ್ಲ. ದುಃಖ ಇರುವಂತದ್ದು ಜೀವರಲ್ಲಿ. ಜೀವರಿಗಿಂತ ಬೇರೆಯಾದ ಯಾವ ಪದಾರ್ಥದಲ್ಲೂ ದುಃಖ ಇಲ್ಲ. ಆದ್ದರಿಂದ ಸುಖ ಪರಿಪೂರ್ಣನಾದವನು ಭಗವಂತ, ದುಃಖಿಗಳಾದವರು ಜೀವರು. ಆದ್ದರಿಂದ ಸುಖಿಯಾದ ಭಗವಂತನಿಗಿಂತ ದುಃಖಿಗಳಾಗಿರ್ತಕ್ಕ ಜೀವರು ಅತ್ಯಂತ ಭಿನ್ನರಾಗಿದ್ದಾರೆ. ಜೀವರಿಗಿಂತ ಭಗವಂತ ಅನ್ಯನಾಗಿದ್ದಾನೆ, ಭಿನ್ನನಾಗಿದ್ದಾನೆ. ತದನ್ಯೇ ಬ್ರಹ್ಮರುದ್ರಾದಯ ಸರ್ವೇ ಜೀವಾಹ ಏವ ಇತಿ ಸಿದ್ಧಂ. ಆದ್ದರಿಂದ ಅತಃ ಅನ್ಯದಾರ್ಥಂ ಅಂತ ಹೇಳಿರೋದ್ರಿಂದ ಭಗವಂತನನ್ನ ಬಿಟ್ಟು, ಬ್ರಾಕೆಟ್ ಅಲ್ಲಿ ಲಕ್ಷ್ಮೀದೇವಿಯನ್ನು ಬಿಟ್ಟು ಉಳಿದ ಇನ್ನೆಲ್ಲರೂ ಬ್ರಹ್ಮರುದ್ರ ಇಂದ್ರ ಚಂದ್ರ ಗರುಡ ಎಲ್ಲರೂ ಕೂಡ ದುಃಖಿಗಳು ಅಂತ ಹೇಳಿರೋದ್ರಿಂದ ಆಯಾ ಶಾಕ್ತ, ಶೈವ, ಸ್ಕಾಂದ, ಗಣಪತ್ಯ, ಸೌರ ಮೊದಲಾದ ಎಲ್ಲ ಮತಗಳು ಹೇಳುವ ರುದ್ರ, ಗಣಪತಿ, ಸ್ಕಂದ, ಸೂರ್ಯ, ದುರ್ಗೆ ಇವರೆಲ್ಲರೂ ಸರ್ವೋತ್ತಮ ದೇವತೆಗಳು ಅನ್ನುವ ಸಿದ್ಧಾಂತ ಬಿದ್ದು ಹೋಯಿತು. ಆದ್ದರಿಂದ ಅವರೆಲ್ಲ ದೇವರಲ್ಲ, ಅವರೆಲ್ಲ ಜೀವರು ಅಂತನ್ನೋದು ಅತ್ಯಂತ ಸ್ಪಷ್ಟ. ಆದ್ದರಿಂದಲೇ ನಮ್ಮ ಮಹಾನುಭಾವರಾಗಿರ್ತಕ್ಕಂತಹ ಯಾಜ್ಞವಲ್ಕ್ಯರು ಭಗವಂತನ ಅಸಾಧಾರಣವಾದ ಲಕ್ಷಣವನ್ನ ನಮಗಿಲ್ಲಿ ಉಶಸ್ತ ಬ್ರಾಹ್ಮಣದಲ್ಲಿ ಹೇಳುವಾಗ ಸರ್ವೇಂದ್ರಿಯ ಅಗೋಚರತ್ವ, ಸರ್ವ ವಿಲಕ್ಷಣತ್ವ, ಅಕಾರ ಶಬ್ದ ವಾಚ್ಯತ್ವ ಸರ್ವೋತ್ತಮ, ಬೇರೆ ಯಾರೂ ಅಲ್ಲ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ನಮಗೆ ಸಮರ್ಥನೆ ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ಅಸಾಧಾರಣವಾದ ಲಕ್ಷಣ ಏನು ಅಂತಂದ್ರೆ ಸರ್ವೇಂದ್ರಿಯಗಳಿಗೂ ಸಿಗದ ಅನಂತ ಗುಣ ಪರಿಪೂರ್ಣತ್ವ. ಅದನ್ನ ಹೇಳುವಂತಹ ಅಕಾರ ಶಬ್ದ ವಾಚ್ಯತ್ವ ಅಂತನ್ನೋದು ಭಗವಂತನ ಅಸಾಧಾರಣವಾದ ಗುಣ. ಇದ್ರ ಮೇಲೆ ನೋಡಿ ಆಚಾರ್ಯರ ಕಾರುಣ್ಯ ಎಷ್ಟು ದೊಡ್ಡದು ಅಂತಂದ್ರೆ ಇದನ್ನ ಮುಗಿಸುವಾಗ ಒಂದು ಮಾತು ಹೇಳಿ ಮುಗಿಸ್ಬಿಡ್ತಾರೆ. ಅಲ್ರಿ, ಮಹಾಲಕ್ಷ್ಮೀ ದೇವಿ ಬಗ್ಗೆ ಮಾತಾಡ್ಬೋದಾಗಿತ್ತಲ್ಲ. ಅಥೋ ಅನ್ಯದಾರ್ಥಂ ಅಂದ್ರೆ ನಾವೆಲ್ಲ ಅಯೋಗ್ಯರಪ್ಪ, ಲಕ್ಷ್ಮಿಗೂ ದುಃಖ ಇದೆ ಅಂತ ನಾವ್ ಅಂದ್ಕೊಂಡ್ಬಿಟ್ರೆ ನಮಗೆ ತಮಸ್ಸಾಗ್ಬಿಡುತ್ತಲ್ಲ. ಲಕ್ಷ್ಮಿ ಬಗ್ಗೆ ನೀವ್ ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ಪ್ರಕೃತಿ ಸ್ಪತಿ ಸಾಮೀಪ್ಯಾತ್ ಅನಾರ್ಥಾಪಿ ಪೃಥಂಗತು ಉಚ್ಚತೇನ ಸ್ತ್ರೀಯೋ ಯದ್ವತ್ ತ್ರಯಸ್ತ್ರಿಂಶತ್ಸು ಭೇದಿತಾ. ಮಹಾಲಕ್ಷ್ಮೀ ದೇವಿ ಭಗವಂತನಂತೆ ಅನಾರ್ಥಳೆ, ಅವಳಿಗೆ ದುಃಖ ಇಲ್ಲ. ಅದಕ್ಕೋಸ್ಕರವೇ ಲಕ್ಷ್ಮಿಯನ್ನ ಪ್ರತ್ಯೇಕವಾಗಿ ಹೇಳಿಲ್ಲ. ಯಾಕೆ ಅಂದ್ರೆ ಅವಳು ಭಗವಂತನ ಪತ್ನಿ. ಆದ್ರೂ ನೀವು ಹೇಳ್ಬೋದಾಗಿತ್ತಲ್ರಿ, ಮಹಾಲಕ್ಷ್ಮೀ ದೇವಿ ಅನಾರ್ಥಳು, ಅವಳಿಗೆ ದುಃಖ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅಂದ್ರೆ ಆತರ ಅಲ್ರಿ. 33 ದೇವತೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಹೆಂಡತಿರ ಬಗ್ಗೆ ಯಾರು ಮಾತಾಡ್ತಾರೇನ್ರಿ? ಅವರಂತೆ ಅವ್ರ ಹೆಂಡತಿ ಇರುವಂತ ಮುಗಿದೋಯ್ತಲ್ಲ. ಅಷ್ಟವಸುಗಳ ಬಗ್ಗೆ ಮಾತಾಡ್ತಾರೆ, ಅವ್ರ ಹೆಂಡತಿಯರ ಬಗ್ಗೆ ವೇದ ಹೇಳ್ತಾ. ಏಕಾದಶ ರುದ್ರರ ಬಗ್ಗೆ ಮಾತಾಡುತ್ತೆ ಶಾಸ್ತ್ರ, ಅವ್ರ ಹೆಂಡತಿಯರ ಬಗ್ಗೆ ವೇದ ಹೇಳುತ್ತಾ. ದ್ವಾದಶಾದಿತ್ಯರ ಬಗ್ಗೆ ವೇದ ಮಾತಾಡುತ್ತೆ, ಅವ್ರ ಹೆಂಡತಿಯರ ಬಗ್ಗೆ ಹೇಳುತ್ತಾ. ಇಂದ್ರ ದೇವರ ಬಗ್ಗೆ ಮಾತಾಡುತ್ತೆ ವೇದ, ಅವ್ರ ಹೆಂಡತಿಯರ ಬಗ್ಗೆ ಹೇಳುತ್ತಾ. ಪ್ರಜಾಪತಿಗಳ ಬಗ್ಗೆ ಮಾತಾಡುತ್ತೆ ವೇದ, ಅವ್ರ ಹೆಂಡತಿಯರ ಬಗ್ಗೆ ಹೇಳುತ್ತಾ. ಯಾಕೆ? ಇವ್ರನ್ನ ಹೇಳ್ಬಿಟ್ರೆ ಅವರ ಪತ್ನಿಯರು ಅರ್ಥಾತ್ ಸಿದ್ಧರು, ಅಂಡರ್ಸ್ಟುಡ್ ಅಂತ ಹೇಗೆ ಬಿಟ್ಟು ಬಿಡ್ತಾರೋ ಅದೇ ಪ್ರಕಾರವಾಗಿಯೇ ಭಗವಂತ ಅನಾರ್ಥ, ದುಃಖ ದೂರ ಅಂತಂದ್ರೆ ಭಗವಂತನ ಹೆಂಡತಿಯಾದ ನಮ್ಮ ಮಹಾಲಕ್ಷ್ಮೀ ದೇವಿಯೂ ಕೂಡ
ದುಃಖರಹಿತಳೆ ಅನ್ನೋದು ಅರ್ಥಾತ್ ಸಿದ್ಧವಾದ್ದರಿಂದ, ಅಂಡರ್ಸ್ಟುಡ್ ಪ್ರಮೇಯವಾದ್ದರಿಂದ ಮಹಾಲಕ್ಷ್ಮೀ ದೇವಿಯನ್ನ ಪ್ರತ್ಯೇಕವಾಗಿ ಹೇಳಿಲ್ಲ, ಹೇಳೋದಿಲ್ಲ ಅಂತ ಹೇಳಿ ಉಪನಿಷತ್ತು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ನಮ್ಮ ನಾರಾಯಣನ ಅಸಾಧಾರಣವಾದ ಗುಣ ನಿರೂಪಣೆಯನ್ನ ಮಾಡಿ ಮನಸ್ಸಿಗೆ ಪರಮಾನಂದವನ್ನು ಉಂಟು ಮಾಡ್ತಾ ಇದ್ದಾರೆ ಯಾಜ್ಞವಲ್ಕ್ಯರು. ಎಲ್ಲ ನಾವು ನೋಡಿದಾಗ ಯಾಜ್ಞವಲ್ಕ್ಯರ ವಿದ್ಯಾ ವೈಭವ, ಅವರಿಗೆ ಸೂರ್ಯಾಂತರ್ಯಾಮಿಯಾದ ನಾರಾಯಣ ಮಾಡಿದ ಪ್ರಸಾದ ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗ್ತಾ ಇದೆ. ಅಂತಹ ಮಹಾನುಭಾವರ ಸ್ಮರಣೆ, ಅವರು ತಿಳಿಸಿಕೊಟ್ಟ ತತ್ವಗಳ ಶ್ರವಣ ಮಾಡೋದೇ ನಮ್ಮ ಜನ್ಮಾಂತರದ ಭಾಗ್ಯ ಅಂತ ಅನುಸಂಧಾನ ಮಾಡ್ತಾ ಉಶಸ್ತ ಬ್ರಾಹ್ಮಣದ ಅನುಸಂಧಾನವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಕುಶೀತಕರ ಮಗನಾಗಿರ್ತಕ್ಕಂಥ ಕಹೋಳರು, ಕಹೋಳ ಬೇರೆ ಯಾರೂ ಅಲ್ಲ, ಕಹೋಳ ನಚಿಕೇತನ ಭಾವ, ಅಷ್ಟಾವಕ್ರನ ತಂದೆ. ಅವನು ಪ್ರಶ್ನೆ ಮಾಡ್ತಾನೆ. ಅವನು ಮಾಡಿದ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಯಾಜ್ಞವಲ್ಕ್ಯರು, ಅದನ್ನ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.